ಅಯ್ಯೋ ದೇವ್ರೆ, ಎಷ್ಟೊಂದು ಭಾರ ಇದೆ ಇದು. ಹೇಗೆ ಹೋಗೋದು? ಗಾಡಿ ಬೇರೆ ಸಿಗ್ತಾ ಇಲ್ಲ. ಏನು ಮಾಡಲಿ? ಈ ಹುಡುಗ ಒಬ್ಬನೇ ಹೋಗ್ತಾ ಇದ್ದಾನೆ ಅಂತ ಅನಿಸುತ್ತೆ. ಚೀಲದಲ್ಲಿ ತುಂಬ ಸಾಮಾನು ಇರಬೇಕು. ಅಯ್ಯೋ, ನನ್ನ ಸಾಮಾನು ಕಾಪಾಡಿ, ಯಾರಾದರೂ ಕಾಪಾಡಿ. ಏನಾಯ್ತು ಚಿಂಟು? ಏನಾಯ್ತು? ಯಾಕೆ ಅಳ್ತಿದ್ಯಾ? ಅಮ್ಮ ಬರ್ತಿರ್ಬೇಕಾದ್ರೆ ಕರಡ್ರು ಸಾಮಾನೆಲ್ಲ ತಗೊಂಡು ಹೋಗ್ಬಿಟ್ರು. ಏನು ಹೇಳ್ತಿದ್ಯಾ ಚಿಂಟು? ನನ್ನ ಹತ್ರ ಇರೋದು ಅಷ್ಟೇ ದುಡ್ಡು. ನಾಳೆ ಗಣಪತಿ ಹೇಗೆ ತರೋದು? ನೀನೆಲ್ಲ ಕೊಟ್ಬಿಟ್ಯಾ? ನಾನು ಏನು ಮಾಡಲಿ ಅಮ್ಮ? ಅವರೇ ಕಸ್ಕೊಂಡು ಹೋಗ್ಬಿಟ್ರು. ಪರವಾಗಿಲ್ಲ ಬಿಡಿ ಚಿಂಟು, ಏನಾದರೂ ವ್ಯವಸ್ಥೆ ಮಾಡೋಣ. ಯಾರು? ತಗೊಳ್ಳಿ ನಿಮ್ಮ ಸಾಮಾನು. ಈ ಸಾಮಾನು ನಿಮ್ಗೆಲ್ಲಿ ಸಿಕ್ತು? ಇದನ್ನು ಯಾರೋ ಒಬ್ಬ ನಿಮಗೆ ಕೊಡಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಅವನು ಹೇಳ್ತಿದ್ದ, ನಾನು ನಿನ್ನೆ ಕದ್ಕೊಂಡ್ಬಿಟ್ಟೆ, ಆದರೆ ನಂಗೆ ಗೊತ್ತಿರಲಿಲ್ಲ ಇದು ಗಣಪತಿ ಹಬ್ಬಕ್ಕೆ ತಂದಿರೋ ಸಾಮಾನು ಅಂತ. ಅದಕ್ಕೆ ಅವನು ನಿಮಗೆ ವಾಪಸ್ ಕೊಡಲಿಕ್ಕೆ ಹೇಳಿದ್ದಾನೆ. ಹೌದಾ ಗಣಪತಿ ಬಪ್ಪ, ನಿಮಗೆ ತುಂಬ ಧನ್ಯವಾದಗಳು ಅಂತ ಮನಸ್ಸಿನಲ್ಲಿ ಚಿಂಟು ಅಮ್ಮ ಹೇಳ್ಕೊಂಡು ಹೋಗ್ತಾಳೆ. ಅಮ್ಮ, ಸಾಮಾನೇನೋ ಸಿಕ್ತು, ಆದರೆ ನಾಳೆ ಗಣಪತಿ ಹೇಗೆ ತರೋದು? ನೋಡೋಣ ಚಿಂಟು, ಪಕ್ಕದ ಮನೆ ಪದ್ಮ ಅಕ್ಕನ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಳ್ತೀನಿ, ನೋಡೋಣ. ಸರಿ ಅಕ್ಕ, ನಿಮ್ಮ ಹತ್ರ ಸ್ವಲ್ಪ ದುಡ್ಡಿದ್ರೆ ಕೊಡಿ, ಗಣಪತಿ ತರಬೇಕು. ದುಡ್ಡಾ? ಪದೇ ಪದೇ ಇದೇ ರೀತಿ ದುಡ್ಡು ಕೇಳ್ತಾ ಇದ್ರಿ, ಎಲ್ಲಿಂದ ಕೊಡೋದು? ಮೊದಲು ಕೊಟ್ಟಿರೋ ಸಾಲನೇ ವಾಪಸ್ ಕೊಡು, ಹೋಗಿಲ್ಲಿಂದ. ಅಮ್ಮ ಅಳ್ಬೇಡ ಅಮ್ಮ, ಆ ಗಣಪತಿ ಬಪ್ಪನ ಏನಾದರೂ ದಾರಿ ತೋರಿಸ್ತಾನೆ. ಮರುದಿನ ಬೆಳಗ್ಗೆ, ಯಾರು? ನಾನು ಗಣೇಶ, ನಿಮಗೆ ನಿನ್ನೆ ಸಾಮಾನು ತಂದು ಕೊಟ್ಟನಲ್ಲ ಅವನು. ಓ ಹೌದಾ, ಒಳಗೆ ಬನ್ನಿ. ಆವಾಗ ಅಮ್ಮ ಮಗ ಇಬ್ಬರು ನೀರು ತರಲು ಒಳಗೆ ಹೋಗ್ತಾರೆ. ಹೊರಗೆ ಬಂದು ನೋಡಿದ್ರೆ ಅವ್ರು ಕೂತಿರೋ ಜಾಗದಲ್ಲಿ ಗಣಪತಿ ಮೂರ್ತಿ ಇರುತ್ತೆ. ತಕ್ಷಣ ಮೂರ್ತಿಯಿಂದ ಧ್ವನಿ ಕೇಳುತ್ತದೆ. ನಿಮ್ಮ ವ್ಯಕ್ತಿಗೆ ಮೆಚ್ಚಿ ನಾನು ನಿಮಗೆ ವರ ಕೊಡುತ್ತಿದ್ದೇನೆ. ನೀವು ಯಾವಾಗಲೂ ಸುಖ ಶಾಂತಿಯಿಂದ ಬಾಳುತ್ತೀರಿ. ನಾನು ಸದಾ ನಿಮ್ಮ ಮನೆಯಲ್ಲಿ ವಾಸವಿರುತ್ತೇನೆ ಅಂತ ಗಣಪತಿ ಬಪ್ಪ ಅವರಿಗೆ ಆಶೀರ್ವದಿಸುತ್ತಾರೆ. ಮತ್ತು ಅವರು ಖುಷಿಯಾಗಿ ಗಣಪತಿ ಹಬ್ಬವನ್ನು ಆಚರಿಸುತ್ತಾರೆ.